ಜೈ ಶ್ರೀರಾಮ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಸಂಡೇ, ಸೊ ಅಂದರೆ ಸ್ಪೆಷಲ್ ಡೇ. ಸೊ ಇವತ್ತೇನು ಅಂತಂದರೆ ಫಾದರ್ಸ್ ಡೇ. ಸೊ ಎಲ್ಲರಿಗೂ ಅವ್ರವ್ರ ಅಪ್ಪನೇ ಫಸ್ಟ್ ಸೂಪರ್ ಹೀರೋ ಆಗಿರ್ತಾರೆ. ಹಾಗಂತ ನಾವಿವತ್ತು ಫಾದರ್ಸ್ ಡೇ ಸ್ಪೆಷಲ್ ನಾವಿವತ್ತು ಎಲ್ಲಿಗೆ ಹೋಗಿದ್ವಿ ಅಂದರೆ ಫನ್ ವೇಗೆ ಹೋಗಿದ್ವಿ. ಸೊ ಪಾಪುನ ತುಂಬ ದಿನ ಆಗಿತ್ತು ಕರ್ಕೊಂಡೋಗಿ. ಸೊ ಮದರ್ಸ್ ಡೇ ಬಿಟ್ಟರೆ ಇವತ್ತು ಫಾದರ್ಸ್ ಡೇಗೆ ಕರ್ಕೊಂಡು ಹೋಗೋಣ. ಮತ್ತು ಸಂಡೇ ಇತ್ತು, ಸೊ ಹಾಗಾಗಿ ಫ್ರೀ ಇದ್ವಿ. ನನಗೂ ಆಫೀಸ್ ರಜಾ ಇತ್ತು. ಸೊ ಹಾಗಂತ ನಾವಿವತ್ತು ಫನ್ ವೇಗೆ ಹೋಗಿದ್ವಿ. ಸೊ ನಾವು ಹೋದ ತಕ್ಷಣವೇ ಫಸ್ಟು ನಮ್ಗೆ ಅದು ಐಡಿಯಾನೇ ಇರಲಿಲ್ಲ ಹೇಗೆ ಏನು ಅಮೌಂಟ್ ಎಷ್ಟು ಅಂತ. ಸೊ ಪಾಪು ಫಸ್ಟ್ ಹೋದ ತಕ್ಷಣವೇ ಅವನು ಗಾಡಿ ಮೇಲೆ ಕುತ್ಕೊಂಬಿಟ್ಟು ಹಿಂಗೆ ಆಟ ಆಡ್ತಾ ಇದ್ದ. ಸೊ ನಾವು ಎಷ್ಟು ಅಂತ ಕೇಳಿದ್ವಿ. ಸೊ 100ಗೆ 3 ಕಾಯಿನ್ಸ್ ಕೊಟ್ಟರು. ಸೊ ಅಲ್ಲಿ ಕಾಯಿನ್ಸ್ ಹಾಕಬೇಕಾಗಿತ್ತು, ಅಂದರೆ ಒಂದೊಂದು ಗೇಮ್ಗೂ ಒಂದೊಂದು ಕಾಯಿನ್ಸ್ ಇತ್ತು. ಫಸ್ಟ್ ಅವನು ಈ ಬೈಕ್ ರೈಡ್ ಮಾಡೋಣ ಅಂದ್ಬಿಟ್ಟು ಅವನು ಆ ಬೈಕಲ್ಲೇ ಕುತ್ಕೊಂಡ. ಸೊ ಆದರೆ ಅದು ಆಗಲಿಲ್ಲ. ಆಮೇಲೆ ಪಕ್ಕದ ಬೈಕು ಮೂವ್ ಆಗ್ತಾಯಿತ್ತು. ಸೊ ಹಾಗಾಗಿ ಆ ಬೈಕಿಗೆ ಕಾಯಿನ್ ಹಾಕಿದ್ರು. ಸೊ ಅವನು ಹಂಗಾದ್ರೂ ಅವನು ಎಕ್ಸೈಟ್ಮೆಂಟಲ್ಲೇ ಆಟ ಆಡಿಸ್ತಾನೆ ಇದ್ದ. ಸೊ ಅದಾಗಲಿಲ್ಲ. ಸೊ ಪಕ್ಕದ ಬೈಕಲ್ಲಿ ಮಾತ್ರ ಆಗಿದ್ದು. ಸೊ ಅದಕ್ಕೇ ಅವರು ಪಕ್ಕದ ಬೈಕಲ್ಲಿ ಕೂರಿಸಿದ್ರು ಅವನು. ಸೊ ಅವನಿಗೆ ಫುಲ್ ಖುಷಿ ಇತ್ತು, ನನಗೂ ಎಕ್ಸೈಟ್ಮೆಂಟ್ ಇತ್ತು. ಸೊ ಹೇಗೆ ಆಡ್ತಾರೆ ಏನು ಅಂತ. ಸೊ ನನಗೂ ಐಡಿಯಾನೇ ಇರಲಿಲ್ಲ ಅದು ಹೇಗೆ ಗೇಮು ಅಂತ. ಸೊ ಕಾಯಿನ್ ಹಾಕಿದ್ರು. ಸೊ ಅವನು ಹಾಗೆ ಆಟ ಆಡ್ತಾಯಿದ್ದೆ, ನಾನು ಹಾಗೆ ಫಾಸ್ಟ್ ಇತ್ತು. ಸೊ ಅವನಿಗೆ ಇಷ್ಟ ಆಗಿತ್ತು. ಆಮೇಲೆ ಸೆಕೆಂಡ್ ಕಾಯಿನ್ ಇತ್ತು. ಸೊ ಸೆಕೆಂಡ್ ಕಾಯಿನ್ ಏನು ಗೇಮ್ ಮಾಡೋಣ ಅಂತ ಯೋಚನೆ ಮಾಡ್ತಾಯಿದ್ವಿ. ಸೊ ಅವನು ಇದನ್ನು ಸೆಲೆಕ್ಟ್ ಮಾಡಿಕೊಂಡ. ಸೊ ಇದು ಸೇಮ್ ಬೈಕ್ ರೈಡಿಂಗ್ ಥರನೇ ಇತ್ತು. ಸೊ ಇದು ವಾಟರ್ ಆಗಿತ್ತು. ಸೊ ಹಾಗಾಗಿ ಅವ್ರ ಅಪ್ಪನೂ ಆಡು ಹಂಗೆ ಹಿಂಗೆ ಅಂತಲೇ ಹೇಳ್ತಾಯಿದ್ರು. ಸೊ ಅದು ಮುಗಿಸ್ಕೊಂಡು ನಾವು ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿದ್ವಿ ಇಲ್ಲೇನು ಅಂತ. ಸೊ ಇಲ್ಲಿ ಬಂದು ಬೌಲಿಂಗ್ ಇತ್ತು. ಸೊ ಆದರೆ ನಮ್ಗೆ ಅಷ್ಟೊಂದು ಐಡಿಯಾಸ್ ಇರಲಿಲ್ಲ ಅದು ಹೇಗೆ ಆಡಬೇಕು ಏನು ಅಂತ. ಸೊ ನಾವು ಜಸ್ಟ್ ನೋಡಿದ್ವಿ ಅಷ್ಟೇ. ಜಸ್ಟ್ ನೋಡ್ಕೊಂಡು ನಾವು ಹಾಗೆ ಹೊರಗಡೆ ಬಂದ್ವಿ. ಸೊ ಅಲ್ಲಿ ಹೊರಗಡೆ ಬಂದಮೇಲೆ ಅಲ್ಲಿ ಆಚೆ ಏನಿದೆ ಅಂತ ನೋಡಿದ್ವಿ. ಸೊ ಅಲ್ಲಿ ನೋಡಿದ್ರೆ ಕೆಫೆ ಇತ್ತು, ಕಾಫಿ ಕೆಫೆ. ಸೊ ಅಲ್ಲಿ ಬಂದು ಬುಲ್ ರೈಡ್ ಇತ್ತು. ಸೊ ಬುಲ್ ರೈಡ್ ಆಡೋಣ ಅಂತಂದರೆ ನನಗೆ ಫಸ್ಟ್ ಭಯ, ಅದರಲ್ಲಿ ಬಿದ್ದಿದ್ಬಿಟ್ರೆ ಏನು ಮಾಡೋದು ಅಂತ. ಸೊ ನಾನು ಅದನ್ನು ಆಡಲಿಲ್ಲ ಬುಲ್ ರೈಡು. ಸೊ ಪಾಪು ಏನಾಗಲ್ಲ ಹಂಗೆ ಹಿಂಗೆ ಅಂತ ಅಂದಿದ್ದ. ಸೊ ಇದು ಕಾಫಿ ಹಾಗೆ ಮುಂದೆ ಬಂದ್ವಿ. ಸೊ ಅಲ್ಲಿ ಮುಂದೆ ಹೋದ್ವಿ. ಸೊ ಅಲ್ಲಿ ಇನ್ನೂ ತುಂಬ ಗೇಮ್ಸ್ ಇತ್ತು. ಇದು ಕಾರ್ ರೈಡ್ ಅಂತೂ ಒಂದಿತ್ತು. ಸೊ ನನಗೆ ಅದಷ್ಟು ಐಡಿಯಾ ಇರಲಿಲ್ಲ. ಆ್ಯಕ್ಚುಲಿ ನಾನು ಯಾವ ಗೇಮು ಆಡೋದು ಇಲ್ಲ, ಆಡೋಕ್ಕೆ ಹೋಗೋದು ಇಲ್ಲ. ಸೊ ಇಲ್ಲಿ ನೋಡಿ ಖುಷಿ ಆಯಿತು. ಮತ್ತು ಇದೊಂದು ನೋಡಿದ್ವಿ. ಇದು 250 ಅಂದರು. ಬರೀ 5 ರೌಂಡಿಗೆ ಮಾತ್ರ 250 ಅಂತ ಇತ್ತು. ಸೊ ಆದರೆ ನನ್ನ ಕಿಟ್ಟಿ ಕಳಿಸು ಅಂದೆ. ಬೇಡ, ನಿನ್ಗದು ಗೊತ್ತಿಲ್ಲ, ಸುಮ್ಮನೆ ಆಮೇಲೆ ಬಿದ್ದಿದ್ಬಿಟ್ರೆ ಕಷ್ಟ, ಬೇಡ ಜಸ್ಟ್ ನೋಡೋಣ ಅಂತ ಅಂದರು. ಓಕೆ ಫೈನ್ ಅಂತ ಅಂದ್ಬಿಟ್ಟು ನಾನು ನೋಡ್ತಿದ್ದೆ. ಸೊ ಆದರೂ ನಾನು ಅದ್ರಲ್ಲಿ ಆಡಬೇಕಿತ್ತು, ಬಟ್ ಅದ್ರ ಐಡಿಯಾ ಗೊತ್ತಿಲ್ಲ ಹೇಗೆ ಆಡಬೇಕು ಏನು ಅಂತ. ಅದೇನಿದ್ರು ಕಾರ್ ಕಲ್ತಿರೋರಿಗೆ ಅಂತ ಅಂದ್ಬಿಟ್ಟು ಆಮೇಲೆ ತಿರ್ಗಾ ಬಿದ್ದು ಆಮೇಲೆ ಪೆಟ್ ಮಾಡ್ಕೊಂಡ್ರೆ ತುಂಬ ಕಷ್ಟ ಅಲ್ವಾ. ಸೊ ಹಾಗಾಗಿ ನಾನು ಇದನ್ನ ಆಡಲಿಲ್ಲ ಗೇಮು. ಸೊ ಹಾಗೆ ನೋಡ್ಕೊಂಡು ನಿಂತಿದ್ವಿ ಹೇಗೆ ಆಡ್ತಾರೆ ಏನು ಅಂತ. ಸೊ ಅವ್ರಿಗೆಲ್ಲ ಹೆಲ್ಮೆಟ್ ಕೊಟ್ಟಿದ್ರು, ಎಲ್ಲಿ ಬಿಟ್ಟು. ಸೊ ಆದರೂ ನಾನು ಆಡಬೇಕಿತ್ತು, ಬಟ್ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಆಡ್ತೀನಿ, ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಆಡ್ತೀನಿ ಈ ಗೇಮ್ನ. ಸೊ ಅಲ್ಲಿಂದ ನಾವು ಇವಾಗ ಕಾರ್ ರೇಸ್ ಆಡೋಣ ನಾವು ಅಲ್ಲಿಗೆ ಬಂದ್ವಿ. ಸೊ ಕಾರ್ ರೈಡ್ ಮಾಡೋಣ ಅಂತ ಅಂದ್ಬಿಟ್ಟು ಟಿಕೆಟ್ ತೊಗೊಂಡ್ವಿ. ಸೊ ನಾನು ಒಬ್ಬಳೇ ಇದ್ದೆ, ಒಬ್ಬಳೇ ಆಡೋಕ್ಕೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು, ಕಿಟ್ಟಿ ಮತ್ತು ಇನ್ನೊಂದು ಹುಡುಗ 3 ಜನ ಮಾತ್ರ ಹೋಗಿದ್ದು. ನನಗಿದು ಆಡೋದು ಗೊತ್ತೇ ಇರಲಿಲ್ಲ ಹೇಗೆ ಆಡಬೇಕು ಅಂತ. ಫಸ್ಟ್ ಟೈಮ್ ನಾನು ಇದು ಕಾರ್ ರೈಡ್ ಮಾಡ್ತಾಯಿದ್ದಿದ್ದು. ನನಗಂತೂ ಅದು ಬರ್ತಾನೇ ಇರಲಿಲ್ಲ. ಹಿಂಗೆ ನಾನು ಫಸ್ಟ್ ನಿಜ ಹೇಳಬೇಕಂದ್ರೆ ನಂಗೆ ಲೆಫ್ಟ್ ರೈಟ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ನಂಗೆ ಲೆಫ್ಟು ರೈಟು ನಂಗೆ ಇದುವರೆಗೂ ಅರ್ಥನೇ ಆಗಿಲ್ಲ. ಅವರಾದ್ರೂ ಪಾಪಗೆ ವೀಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ. ಸೊ ಅವ್ನು ವೀಡಿಯೋ ಮಾಡ್ತಾಯಿದ್ದ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ. ಆದರೆ ಬ್ಯಾಕ್ ಪೈನ್ ತುಂಬ ಬಂದಿತ್ತು. ಆ ಹುಡ್ಗ ಅಂತೂ ನನಗೆ ಚೆನ್ನಾಗಿ ಡ್ಯಾಶ್ ಮಾಡ್ತಿದ್ದ. ಸೊ ಅದನ್ನು ಮುಗಿಸ್ಕೊಂಡು ನಾವು ಹೊರಟ್ವಿ. ಇನ್ನು ಟೈಮ್ ಆಗುತ್ತೆ ಅಂತ ಸಿಟಿಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಸಿಟಿಗೆ ಹೋಗೋಕ್ಕಾಗಲಿಲ್ಲ. ಸೊ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ನಾವು ಬಂಗಾರಪೇಟೆ ಸ್ನ್ಯಾಕ್ಸಿಗೆ ಬಂದ್ವಿ. ಸೊ 20 ರೂಪೀಸ್ ಅಷ್ಟೇ. ಸೊ ನಾವು ಅದು ಪಾಪ ತಿನ್ಕೊಂಡು ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಅಂದರೆ ಲಸ್ಸಿ ಶಾಪ್ಗೆ ಹೋದ್ವಿ. ಸೊ ಅಲ್ಲಿ ತುಂಬಾ ಚೆನ್ನಾಗಿತ್ತು. ಪಾಪು ಗಡ್ಬಡ್ ಐಸ್ ಕ್ರೀಮ್ ಬೇಕು ಅಂತ ತುಂಬ ದಿನದಿಂದ ಕೇಳ್ತಿದ್ದ, ಬಟ್ ಅವ್ನಿಗೆ ಅದು ಗಡ್ಬಡ್ ಅನ್ನೋಕ್ಕೆ
ಮಾಡ್ತಿರಲಿಲ್ಲ, ಚಟ್ಪಟ್ ಐಸ್ ಕ್ರೀಮ್ ಅಂತ ಅಂತಿದ್ದ. ಸೊ ನಾವು ಅದಕ್ಕೇ ಗಡ್ಬಡ್ ಐಸ್ ಕ್ರೀಮ್ ಕೊಡ್ಸೋಣ ಇವತ್ತು, ಹೇಗಿದ್ರು ಇಬ್ಬರು ಫ್ರೀ ಇದ್ದೀವಲ್ಲ ಅಂತ ಅಂದ್ಬಿಟ್ಟು ನಾವು ಶಾಪ್ಗೆ ಬಂದ್ವಿ, ಲಸ್ಸಿ ಶಾಪ್ಗೆ. ಬಟ್ ಲಸ್ಸಿ ಶಾಪ್ ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಮನೆಯವ್ರು ಹಾಗೆ ವೀಡಿಯೋ ಮಾಡ್ತಾಯಿದ್ರು. ಸೊ ಹಾಗೆ ವೀಡಿಯೋ ಮಾಡ್ತಾಯಿದ್ರು ಮುಗಿಸ್ಕೊಂಡು ನಾವು ಇನ್ನೇನು ಹೊರಟ್ವಿ ಮನೆಗೆ. ಇನ್ನು ಟೈಮ್ ಆಗುತ್ತೆ, ಅವರು ಒಂದು ಗಾಡಿ ಕೊಡಬೇಕಾಗಿತ್ತು, ಹಾಗಾಗಿ ಮನೆಗೆ ಹೊರಟ್ವಿ ನಾವು. ಸೊ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಪಾಪುನ ನಮ್ಮ ಅತ್ತೆ ಮನೆಯಲ್ಲೇ ಬಿಟ್ಬಿಟ್ಟು ನಾನು ಮಾತ್ರ ನಮ್ಮ ಮನೆಗೆ ಬಂದೆ. ಅವನು ಅವರ ಅಜ್ಜಿ ಮನೆಯಲ್ಲೇ ಉಳ್ಕೊತೀನಿ, ನಾಳೆ ರಜಾ ಇದೆ, ಬಕ್ರೀದಿಂದ ರಜಾ ಇದೆ ಸ್ಕೂಲ್ ಅಂತ ಅಂದ್ಬಿಟ್ಟು ಅವ್ನು ಅವ್ರ ಅಜ್ಜಿ ಮನೆಯಲ್ಲೇ ಡ್ರಾಪ್ ಮಾಡಿಬಿಟ್ಟು ನಾನು ಮನೆಗೆ ಬಂದೆ. ಸೊ ಮನೆಗೆ ಬಂದಮೇಲೆ ಸ್ವಲ್ಪ ರೆಸ್ಟ್ ಮಾಡಿದೆ. ಆಫೀಸ್ ರಜಾ ಇರೋದು ಒಂದೇ ಭಾನುವಾರ. ಸೊ ಹಾಗಾಗಿ ನಾನು ರೆಸ್ಟ್ ಮಾಡಿದೆ. ಸೊ ನಾನು ನಮ್ಮ ಅಕ್ಕ ಇವತ್ತು ಪಿಜ್ಜಾ ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಸ್ವಿಗ್ಗಿಲಿ ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಸೊ ಅಂದರೆ ಆಫರ್ ಇತ್ತು, ಫಸ್ಟ್ ಟೈಮ್ ಅವಳು ಸ್ವಿಗ್ಗಿಲಿ ಆರ್ಡ್ರ್ ಮಾಡಿದ್ದು. ಸೊ ನಮ್ಗೆ ಆಫರ್ ಇತ್ತು, 2 ಪಿಜ್ಜಾ ಬಂದು 126ಗೆ ಆಫರ್ ಇತ್ತು. ಸೊ ನಾವು ಪಿಜ್ಜಾ ತಿಂದ್ಕೊಂಡು ನಮ್ಮ ಸಂಡೇ ಫಾದರ್ಸ್ ಡೇ ಸ್ಪೆಷಲ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆಲ್. ಬಾಯ್.